ಕಪ್ಪು ಚುಕ್ಕೆ ಇಲ್ಲದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ತಿಮ್ಮಾಪುರ್ ಒಬ್ಬ ಭ್ರಷ್ಟನನ್ನ ಅಬಕಾರಿ ಸಚಿವ ತಿಮ್ಮಾಪುರನ್ನ ಸಾಕಷ್ಟು ಬಾರಿ ಸ್ಟಾರ್ ಹೋಟ್ಲ್ 7 ಸ್ಟಾರ್ ಹೋಟ್ಲಲ್ಲಿ ಇನ್ನೂ ಚೆನ್ನಾಗಿ ವಸೂಲಿ ಮಾಡ್ತೀನಿ, ಬೆಂಗಳೂರಲ್ಲಿರೋ ಸಚಿವರುಗಳು ಭ್ರಷ್ಟ ಅಧಿಕಾರಿಗಳ ಜೊತೆ ಕೈ ಮಿಲಾಯಿಸ್ತಾರೆ, ಕಪ್ಪು ಚುಕ್ಕದೆ ಇಲ್ಲದಂತ ಸರ್ಕಾರ ಅಂತ ಹೇಳುವಂತ ಇದನ್ನ ಸಾಧನೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಭ್ರಷ್ಟರು ತಿಂದು ತೇಗ್ತಾ ಇದ್ದಾರೆ. ಕರ್ನಾಟಕ ಲೋಕಾಯುಕ್ತನ ಸರ್ವನಾಶ ಮಾಡಿಟ್ಟಿದ್ರ. ನಮಸ್ಕಾರ ಕರ್ನಾಟಕ. ಭ್ರಷ್ಟರನ್ನ ಪೊಲೀಸರು ಸಮನ್ಸ್ ಕೊಟ್ರೆ ನಾವು ಹೋಗ್ಬೇಕು. ಸಚಿವ ತಿಮ್ಮಾಪುರ ಹೆಸರು ಡೈರೆಕ್ಟ್ ಆಗಿ ತಗಲಾಕೊಂಡಿದೆ. ಅದಕ್ಕೆ ಒಂದಷ್ಟು ಮಾಹಿತಿಗಳನ್ನ ದ ಫೈಲ್ ವರದಿ ಮಾಡಿದೆ. ಈ ಫ್ರಾಡ್, ಈ ಭ್ರಷ್ಟ ಪೊಲೀಸ್ ಕಾನ್ಸ್ಟೇಬಲ್ ನಿಕ್ಕಪ್ಪ ಲೋಕಾಯುಕ್ತ SP ಜೋಶಿಯನ್ನ ತಿಮ್ಮಾಪುರ ಅವರ ಬಳಿ ಸುಮಾರು 10 ಬಾರಿ ಭೇಟಿ ಮಾಡಿಸಿದ್ದಾನೆ ಅಂತ ಫೈಲ್ ವರದಿ ಮಾಡಿದೆ. ತಿಮ್ಮಾಪುರ ಅವರು ಮೊದಲ ಬಾರಿ ಏನೋ ಐ ಥಿಂಕ್ ಪ್ರಚಾರದಲ್ಲಿಲ್ಲ. ಈ ಹಿಂದೆನೇ ಸಚಿವ ತಿಮ್ಮಾಪುರ್, ಕಾಂಗ್ರೆಸ್ ಸರ್ಕಾರದ ಸಚಿವ ತಿಮ್ಮಾಪುರ್ ಅವರು ಟ್ರಾನ್ಸ್ಫರ್ಗಳಿಗೆ, ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ಗಳಿಗೆ, ಇವರುಗಳಿಗೆ ವಸೂಲಿ ಕೇಳ್ತಾ ಇದ್ರಂತ ಆರೋಪ ಸಹ ಅವ್ರ ಮೇಲೆ ಇತ್ತು. ಹಂಗೆ ಯಾಕೋ ತಣ್ಣಗಾಯ್ತು. ಈಗ ಮತ್ತೆ ಲಿಂಕ್ ಆಗಿದೆ. ಕರ್ನಾಟಕ ಲೋಕಾಯುಕ್ತದ ಟ್ರಾನ್ಸ್ಫರ್ಡ್ ಫಾರ್ಮರ್ ಜೋಶಿ, ಭ್ರಷ್ಟ ಜೋಶಿ SP ಸುಬರ್ಣ ಪೊಲೀಸ್ ಈ ನಿಂಗಪ್ಪ ನಾನು ತಿಮ್ಮಾಪುರ್ ಅವರ ಹತ್ರ ಸುಮಾರು 10 ಬಾರಿ ಭೇಟಿ ಮಾಡಿಸಿದ್ದೆ ಅಂತ ಇಲ್ಲಿ ದ ಫೈಲ್ ಪತ್ರಿಕೆ ವರದಿ ಮಾಡಿದೆ. ಬೇಸ್ಡ್ ಆನ್ ದ ಫೈಲ್ ಪತ್ರಿಕೆ ನಾನಿನ್ ಹೇಳ್ತಿದ್ದೀನಿ. ಅಲ್ಲ, ಕಪ್ಪು ಚುಕ್ಕೆ ಇಲ್ಲದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ತಿಮ್ಮಾಪುರ್ ಒಬ್ಬ ಭ್ರಷ್ಟನನ್ನ 10 ಬಾರಿ ಭೇಟಿ ಮಾಡಿ, ಅದು ಎಕ್ಸೈಸ್ ಸಚಿವರೇ, ಎಕ್ಸೈಸ್ ಈಗ ಲೋಕಾಯುಕ್ತದಲ್ಲಿ ಸ್ಕ್ಯಾಮ್ ಆಗಿರೋದು ಸಹ ಎಕ್ಸೈಸ್ ವಿಚಾರದಲ್ಲೇ. ಎಕ್ಸೈಸ್ ಅಧಿಕಾರಿಗಳ ಹತ್ರ, ಎಕ್ಸೈಸ್ DC ಗಳ ಹತ್ರ ವಸೂಲಿಗಿಳಿದಲೇನೆ ಇವರು ತಗಲಾಕೊಂಡಿರೋದು. ಈಗ ಅದೇ ಎಕ್ಸೈಸ್ ವಸೂಲಿ, ಲೋಕಾಯುಕ್ತ ವಸೂಲಿನಲ್ಲಿ ನಿಂಗಪ್ಪ ಅವನು ಫ್ರಾಡ್ ಭ್ರಷ್ಟ ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್ ಆಗಿದ್ದಾನೆ. ಇವನ್ ಜೋಶಿ ಎನ್ಕ್ವೈರಿಗೆ ಹೋಗಿಲ್ಲ. ಇದೇ ಜೋಶಿ ಮತ್ತೆ ಪತ್ರಿಕಾ ಪ್ರಕಟಣೆಯನ್ನ ಲೋಕಾಯುಕ್ತ ಸಂಸ್ಥೆ ಮಾಡಿದೆ. ಅವನ ಹತ್ರ, ನಿಂಗಪ್ಪನ ಹತ್ರ ಕ್ರಿಪ್ಟೋ ಕರೆನ್ಸಿ, ಡಿಜಿಟಲ್ ಕರೆನ್ಸಿಗಳು 13 ಡಿಜಿಟಲ್ ಕರೆನ್ಸಿಗಳು ಸಿಕ್ಕಾಕೊಂಡಿದೆ. ಅಂದ್ರೆ ಲೆಕ್ಕಾಕಳಿ ದಂಧೆ. ಆಮೇಲೆ ಈ ಹ್ಯಾಸ್ ಅಪ್ರೋಚ್ಡ್ ಹೈಕೋರ್ಟ್. ಇದೇ ಈ ಭ್ರಷ್ಟ ಅರೆಸ್ಟೆಡ್, ಈ ವಸೂಲಿ ದಂಧೆನಲ್ಲಿ ಅರೆಸ್ಟ್ ಆಗಿರೋ ನಿಂಗಪ್ಪ ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದೆ. ಹೈಕೋರ್ಟ್ ಮೋಸ್ಟ್ಲಿ ಈ ಕೇಸ್ ಮೇಲೆ ಸ್ಟೇ ಕೊಟ್ಟಿದೆ. ಏನೋ ವಿ ಆರ್ ಫಾಲೋಯಿಂಗ್ ದ ಮ್ಯಾಟರ್ ವಿತ್ CBI. ನಮಗೊತ್ತು ಸರ್ಕಾರ ಇಂಥ ಬಂಡುಕೋರರನ್ನ, ಭ್ರಷ್ಟರನ್ನ ಶಿಕ್ಷೆ ಮಾಡಲ್ಲ, ಟಾಸ್ಕ್ ತಗೊಳಲ್ಲ ಅಂತ. ಹಂಗಾಗಿನೇ ಅವರ್ ಟೀಮ್ ಈಸ್ ಫಾಲೋಯಿಂಗ್ ವಿತ್ CBI. ಕೇಂದ್ರ ಸರ್ಕಾರದ CBIಗೆ ಎಲ್ಲ ಮಾಹಿತಿಗಳನ್ನ ನಮ್ಮ ಟೀಮು ರವಾನಿಸ್ತಾ ಇದೆ. ಗೊತ್ತು, ರಾಜ್ಯ ಸರ್ಕಾರ ಈ ಲೆವೆಲ್ ಅಲ್ಲಿ ಲಿಂಕ್ ಆಗಿದೆ. ಒಬ್ಬ ಮಿನಿಸ್ಟರ್ ಲಿಂಕ್ ಆಗಿದ್ದಾನೆ. ಆ ಮಿನಿಸ್ಟರ್ ಬಳಿ ಈ ಭ್ರಷ್ಟ ಲೋಕಾಯುಕ್ತ ಜೋಶಿ, ಶ್ರೀನಾಥ್ ಜೋಶಿ CCBಗೆ ನನ್ಗೆ ವರ್ಗಾವಣೆ ಮಾಡಿ ಕೊಡು ಅಂತ ಅಪ್ರೋಚ್ ಮಾಡಿದಂತಂದ್ರೆ, ಲೋಕಾಯುಕ್ತದಲ್ಲಿ ತಿಂದಿ ಸಾಲ್ದೋ ಈ ನಿಂಗ ನಿಕ್ಕೊಂಡು, ಆ ಭ್ರಷ್ಟ ನಿಂಗ ಪೊಲೀಸ್ ಕಾನ್ಸ್ಟೇಬಲ್ ನಿಕ್ಕೊಂಡು CCBನಲ್ಲಿ ದೊಡ್ಡ ಮಟ್ಟದಲ್ಲಿ ವಸೂಲಿ ಮಾಡೋಣ ಅಂತ ಇವನು SP ಜೋಶಿ, ಶ್ರೀನಾಥ್ ಜೋಶಿ ಇದೇ ಕಾಂಗ್ರೆಸ್ ಸರ್ಕಾರದ ಅಬಕಾರಿ ಸಚಿವ ತಿಮ್ಮಾಪುರನ್ನ ಸಾಕಷ್ಟು ಬಾರಿ ಸ್ಟಾರ್ ಹೋಟ್ಲ್ 7 ಸ್ಟಾರ್ ಹೋಟ್ಲಲ್ಲಿ ಭೇಟಿ ಮಾಡಿದ್ದ. ಅವರ PA ರಮೇಶ್ ಅಂತೆ, ಅವರನ್ನು ಭೇಟಿ ಮಾಡಿದ್ದ. CCBಗೆ ಟ್ರಾನ್ಸ್ಫರ್ ಮಾಡ್ಕೊಡಿ, ಇನ್ನೂ ಚೆನ್ನಾಗಿ ವಸೂಲಿ ಮಾಡ್ತೀನಿ, ಬೆಂಗಳೂರಲ್ಲಿರೋ ಎಲ್ಲ ವಸೂಲಿದಂತ ವಸೂಲಿ ಮಾಡ್ತೀನಿ, ನಿಮಗೂ ಅಷ್ಟು ಕೊಡ್ತೀನಿ ಅಂತ ಹೇಳಿದ್ದು ಗೊತ್ತಿಲ್ಲ. ಅಲ್ಲ, ಈ ರೀತಿ ಸಚಿವರುಗಳು ಭ್ರಷ್ಟ ಅಧಿಕಾರಿಗಳ ಜೊತೆ ಕೈ ಮಿಲಾಯಿಸ್ತಾರೆ. ಆ ಲೋಕಾಯುಕ್ತ ಸಂಸ್ಥೆನ ಭ್ರಷ್ಟರನ್ನ ಹಿಡಿಬೇಕಾದಂತ ಲೋಕಾಯುಕ್ತ ಸಂಸ್ಥೆನ ಸರ್ವನಾಶ ಮಾಡಿಡ್ತಾರೆ. ಕಪ್ಪು ಚುಕ್ಕದೆ ಇಲ್ಲದಂತ ಸರ್ಕಾರ ಅಂತ ಹೇಳುವಂತ ಇದನ್ನ ಸಾಧನೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಯಾವುದೇ ನಿಮ್ಮ ಭಾಗ್ಯ ಸ್ಕೀಮ್ಗಳು ವರ್ಕೌಟ್ ಆಗ್ತಾ ಇಲ್ಲ. ಬೆಲೆ ಏರಿಕೆ ಮಾಡಿಟ್ಟಿದ್ದೀರಾ. ಭ್ರಷ್ಟರು ತಿಂದು ತೇಗ್ತಾ ಇದ್ದಾರೆ. ಕರ್ನಾಟಕ ಲೋಕಾಯುಕ್ತನ ಸರ್ವನಾಶ ಮಾಡಿಟ್ಟಿದ್ದೀರಾ. ಇನ್ನೇನ್ ಬೇಕಾಗಿದೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ? ಕಾಂಗ್ರೆಸ್ ಸರ್ಕಾರದ ಡೋಂಟ್ ವರಿ, ನೀವುಗಳು ಏನೇ ಮಾಡಿದ್ರು ಇಂಥ ಭ್ರಷ್ಟ ಕೊಬ್ಬಿರುವ ಭ್ರಷ್ಟರನ್ನ ಎಲ್ಲಿ ಸದೆ ಬಡಿಬೇಕು ಕಾನೂನು ರೀತಿಯಲ್ಲಿ. ದ ಎಂಟೈರ್ ಇನ್ಫಾರ್ಮೇಶನ್ CBIಗೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು, ಕೇಂದ್ರ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ನಾವು ಕಳಿಸ್ತಾ, ನಮ್ಮ ಟೀಮ್ ಕಳಿಸ್ತಾ. ಯಾಕಂತಂದ್ರೆ
ಕರ್ನಾಟಕ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಕರ್ನಾಟಕ ಲೋಕಾಯುಕ್ತವನ್ನ ಭ್ರಷ್ಟರ ಕೈಯಲ್ಲಿ ಕೊಟ್ಟು ಮುಳುಗಿಸಿದಂತ ಈ ಸರ್ಕಾರ ಇವ್ರ ಮೇಲೆ ತನಿಖೆ ಮಾಡ್ತದ? ಸ್ವತಃ ಅಬಕಾರಿ ಸಚಿವನ ಲಿಂಕ್ ಈ ವಸೂಲಿ ಗ್ಯಾಂಗ್ ಜೊತೆ ಇದೆ. ಇವ್ರುಗಳು ಭೇಟಿ ಮಾಡ್ತಾ ಇದ್ರು. ಆಮೇಲೆ ಆ ಅಬಕಾರಿ ಸಚಿವ ತಿಮ್ಮಾಪುರ ಏನು ಸತ್ಯ ಹರಿಶ್ಚಂದ್ರನಲ್ಲ, ಈ ಲಿಂಕ್ ಬರಕ್ ಮುಂಚೆನೇನೆ ಆತನ ಮೇಲೂ ಸಹ ಸಾಕಷ್ಟು ಟ್ರಾನ್ಸ್ಫರ್ಗಳಿಗೆ ವಸೂಲಿಗಳಿಗೆ ಕೇಳ್ತಾರೆ ಅಂತ ಆರೋಪ ಇತ್ತು. ಅದಲ್ಲೇ ಮುಚ್ಚೋಗಿತ್ತು. ಏನೇ ಸ್ನೇಹಿತರೆ, ಪುಂಡು ಪೋಖ್ರಿಗಳು ಭ್ರಷ್ಟರ ಕೈಯಲ್ಲಿ ಅಧಿಕಾರ ಕೊಟ್ಟು ನೀವು ತೆರಿಗೆ ಕಟ್ಟಿ ಮತ ಕೊಟ್ಟು ನೀವು ಪ್ರತಿದಿನ ಕಣ್ಣಲ್ಲಿ ನೀರು ಹಾಕ್ತೀರಾ. ಒಂದು ಗುಂಪು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಜೈ ಅಂದ್ರೆ, ಇನ್ನೊಂದು ಗುಂಪು ಬಿಜೆಪಿ ಯಡಿಯೂರಪ್ಪ ಅವ್ರ ಗ್ಯಾಂಗ್ಗೆ ಜೈ ಅಂತದೆ. ಇನ್ನೊಂದು ಗ್ಯಾಂಗು ಉಳಿದಿರೋ ಗ್ಯಾಂಗು ಜೆಡಿಎಸ್ ಜೈ ಅಂತದೆ. ಮೂರು ಜನ ನಿಮ್ಮನ್ನ ಮೂರು ಜನ ಅಧಿಕಾರ ಮಾಡೋದು ನೋಡಿದ್ದೀರಾ. ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ ಮಾಡೋದು ನೋಡಿದ್ದೀರಾ. ಭ್ರಷ್ಟಾಚಾರ ನಿರ್ಮೂಲನೆ ಆಗಲ್ಲ, ಬೆಲೆ ಏರಿಕೆ ಕಡಿಮೆ ಆಗಲ್ಲ, ನಿಮ್ಮ ಕಣ್ಣಲ್ಲಿ ನೀರು ಬರೋದು ನಿಲ್ಲಲ್ಲ. ಈ ಕಣ್ಣಲ್ಲಿ ನೀರು ಹಾಕ್ಸಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಅಧಿಕಾರಕ್ಕೆ ಬಂದು ನಿಮ್ಮನ್ನ ಗುಬೆ ಮಾಡಿ ಭಾಷಣಗಳ ಮಾಡ್ತಾರೆ. ಯಾವುದೇ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಕಡಿಮೆ ಆಗಿಲ್ಲ, ಮೊದಲಿಗಿಂತ ಜಾಸ್ತಿ ಆಗಿದೆ ಅಂತ ಹೇಳುತ್ತಾ ನಿಮ್ಮನೆ ಬರ ಹೇಳೋದು ನನ್ನ ಧರ್ಮ, ಅದನ್ನ ಅಳವಡಿಸ್ಕೊಳ್ಳೋದು ಬಿಡೋದು ನಿಮ್ಮ ಕರ್ಮ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಕರ್ನಾಟಕ ಲೋಕಾಯುಕ್ತದ ಭ್ರಷ್ಟ ವಸೂಲಿ ಗ್ಯಾಂಗ್ ಜೊತೆ ಸಚಿವ ತಿಮ್ಮಾಪುರ್ ವೆಲ್ ಕನೆಕ್ಟೆಡ್ ಅಂತ ಫೈಲ್ ಎಕ್ಸ್ಪೋಸ್ ಮಾಡಿದೆ. ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳುತ್ತೆ? ಏನೂ ಹೇಳಲ್ಲ. ಇಲ್ಲ ತುಂಬಾ ಒಳ್ಳೆಯವರು, ಇದು ಫಿಕ್ಸಿಂಗ್, ಅದು ಇದು ನೋ ಫಿಕ್ಸಿಂಗ್. ಬಾಸ್ ಸಿದ್ದರಾಮಯ್ಯನವರೇ, ಇಂಥ ಸಚಿವರುಗಳು ನಿಮ್ಮ ಸಂಪುಟದಲ್ಲಿ ಇಟ್ಕೊಂಡು ಜನರಿಗೆ ಏನ್ ನ್ಯಾಯ ಕೊಡ್ತೀರಾ? ಹೆಲಿಕಾಪ್ಟರ್ ಅಲ್ಲಿ ಓಡಾಡುವಂತ ಸಿಎಂಒ, ಡೆಪ್ಯೂಟಿ ಸಿಎಂಒ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ? ಏನಕ್ಕೆ ಬೇಕಾಗಿದೆ ಅಂತ ಈ ಮೂಲಕ ಹೇಳುತ್ತಾ, ಅಲ್ಟಿಮೇಟ್ಲಿ ಜನಗಳ ಈ ಭ್ರಷ್ಟಾಚಾರದಿಂದ, ಈ ದೌಲತ್ ಆಡಳಿತದಲ್ಲಿ ಜನರ ಕಣ್ಣಲ್ಲಿ ನೀರ್ ಬಿಟ್ರೆ ಏನು ಬರಲ್ಲ ಅಂತ ನಮಗೆಲ್ಲ ಗೊತ್ತಿದೆ ಅಂತ ಹೇಳುತ್ತಾ, ಲೋಕಾಯುಕ್ತದ ಭ್ರಷ್ಟ ಗ್ಯಾಂಗ್ ಜೊತೆ ಕಾಂಗ್ರೆಸ್ ಸರ್ಕಾರದ ಸಚಿವ ತಿಮ್ಮಾಪುರ್ ನಂಟು, ಇದು ನಿಮಗೆ ಕೊಡ್ತಾ ಇರುವಂತ ವಿಚಾರದ ಗಂಟು ಡಿಸೈಡ್ ನೀವು ಮಾಡಿ. ಮತ್ತೆ ಸಿಗೋಣ. ಮತ್ತೆ ನಾನು ಸ್ವಲ್ಪ ಬಿಸಿ ಇದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಲವ್ ಯು ಆಲ್. ಲವ್ ಯು ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.